ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಒಟ್ಟಾರೆ ನೋಡಿದಾಗ ಒಳ್ಳೆಯ ಫಲಿತಾಂಶ ನೀಡುವ, ಅಭಿವೃದ್ಧಿ ತರುವ ತಿಂಗಳು ಅಂತಲೇ ಹೇಳ್ಬೋದು. ಲಾಭಸ್ಥಾನದಲ್ಲಿ ಶನಿ ಇರೋದ್ರಿಂದ ವೃತ್ತಿಪರ ಬೆಳವಣಿಗೆಯಲ್ಲಿ ಬೆಂಬಲಿಸುತ್ತಾನೆ. ಇದರಿಂದ ನಿಮಗೆ ಹೊಸ ಉದ್ಯೋಗದ ಅವಕಾಶಗಳನ್ನು ಅಥವಾ ಮನ್ನಣೆಯನ್ನು ಪಡೆಯಲು ಸಹಾಯ ಮಾಡುತ್ತೆ. ತಿಂಗಳ ಆರಂಭದಲ್ಲಿ ಗುಪ್ತ ಶತ್ರುಗಳು ಅಂದರೆ ನಿಮ್ಮ ವಿರೋಧಿಗಳ ಬಗ್ಗೆ ಎಚ್ಚರದಿಂದಿರಿ. ಸೆಪ್ಟೆಂಬರ್ 2ನೇ ತಾರೀಕಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರ ಬಂದು ಪಂಚಮ ಭಾವದಿಂದ ಷಷ್ಠಮ ಭಾವಕ್ಕೆ ತುಲಾರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಮತ್ತು ಹೆಚ್ಚಿನ ಅಪಾಯವಿರುವ ನಿರ್ಧಾರಗಳನ್ನು ಅವಸರದಿಂದ ತೆಗೆದುಕೊಳ್ಳಬೇಡಿ. ತಿಂಗಳ ಮಧ್ಯಭಾಗವು ನಿಧಾನಗತಿಯಲ್ಲಿ ಅಥವಾ ಸವಾಲಿನಿಂದ ಕೂಡಿರಬಹುದು. ಆದ್ದರಿಂದ ಒಂಟಿಯಾಗಿ ಕೆಲಸ ಮಾಡುವ ಬದಲು ಸಹ ಉದ್ಯೋಗಿಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡುವುದು ಅಗತ್ಯವಾಗಿರುತ್ತದೆ. ವ್ಯಾಪಾರದಲ್ಲಿ ಲಾಭ. ವ್ಯಾಪಾರಸ್ಥರು ಉತ್ತಮ ಯೋಜನೆಯ ಮೂಲಕ ಒಳ್ಳೆಯ ಲಾಭವನ್ನು ಕಾಣಬಹುದು. ಆದರೆ ಸಂಪೂರ್ಣವಾಗಿ ಹೊಸದಾದ ವ್ಯಾಪಾರ ಉದ್ಯಮಗಳನ್ನು ಪ್ರಾರಂಭಿಸುವುದನ್ನು ನೀವು ಮುಂದೂಡಬೇಕು. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಶನಿಯು ನಿಮಗೆ ಲಾಭಸ್ಥಾನದಲ್ಲಿರೋದ್ರಿಂದ ಒಳ್ಳೆಯ ಆದಾಯದ ಹರಿವು ಬಲವಾಗಿರುತ್ತೆ. ನಿಮಗೆ ಶನಿಯಲ್ಲಿ ನಿಮಗೆ ತುಂಬ ಅನುಕೂಲ ಮಾಡಿಕೊಡ್ತಾನೆ. ಉಳಿತಾಯವನ್ನು ಹೆಚ್ಚಿಸಲು ಮತ್ತು ಆದಾಯವನ್ನು ವೃದ್ಧಿಸಿಕೊಳ್ಳಲು ಬಲವಾದ ಅವಕಾಶಗಳಿರುವುದರಿಂದ ಆರ್ಥಿಕ ಪರಿಸ್ಥಿತಿಯು ಆಶಾದಾಯಕವಾಗಿ ಕಾಣುತ್ತದೆ. ಆದರೆ ಶನಿ ಇಲ್ಲಿ ಏನು ಹೇಳ್ತಾನಂದರೆ ಲಾಭ ಏನು ತಂದುಕೊಡ್ತಾನೆ ಇಲ್ಲ, ಲಾಭದ ಅವಕಾಶಗಳು ಜಾಸ್ತಿ ಇರುತ್ತೆ. ಆದರೆ ತುಂಬ ಕೇರ್ಫುಲ್ ಪ್ಲ್ಯಾನಿಂಗ್ ಅಗತ್ಯ ಅಂತ ಹೇಳ್ತಾನೆ ಶನಿ. 4ನೇ ಮನೆಯಲ್ಲಿ ಕೇತುವಿನ ಸ್ಥಾನವು ನಿಮ್ಮ ರಾಶಿಯಿಂದ ಚತುರ್ಥ ಭಾವದಲ್ಲಿ ಕೇತುವಿನ ಸ್ಥಾನವು ಕುಟುಂಬಕ್ಕೆ ಸಂಬಂಧಿಸಿದ ಅಥವಾ ಗೃಹ ಬಳಕೆಯ ವೆಚ್ಚಗಳನ್ನು ಹೆಚ್ಚಿಸಬಹುದು ಇಲ್ಲಿ ಕೇತು. ಆದ್ದರಿಂದ ಆತಂಕವನ್ನು ನಿರ್ವಹಿಸಲು ಬಜೆಟ್, ಖರ್ಚು ವೆಚ್ಚಗಳ ಯೋಜನೆ ಮಾಡುವುದು ಮುಖ್ಯವಾಗಿರುತ್ತೆ. ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕಾದ್ರೆ ಬುಧ ಬಂದು 7ನೇ ತಾರೀಕುವರೆಗೂ ಸಿಂಹರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾನೆ. ಸೆಪ್ಟೆಂಬರ್ 7ರ ನಂತರ ಸಿಂಹರಾಶಿಯಿಂದ ಪಂಚಮ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾನೆ, ತನ್ನ ಸ್ವಂತ ರಾಶಿಗೆ. ಸೂರ್ಯ ಸೆಪ್ಟೆಂಬರ್ 16ನೇ ತಾರೀಕುವರೆಗೂ ಚತುರ್ಥ ಭಾವದಲ್ಲಿದ್ದು ಸೆಪ್ಟೆಂಬರ್ 17ನೇ ತಾರೀಕಿಗೆ ಪಂಚಮ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಬುಧ ಮತ್ತು ಸೂರ್ಯ ಪಂಚಮ ಭಾವದಲ್ಲಿ ಅನುಕೂಲಕರ ಸ್ಥಿತಿಯಿಂದಾಗಿ ಏಕಾಗ್ರತೆ, ವಿದ್ಯಾರ್ಥಿಯರಿಗೆ ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಹೆಚ್ಚಾಗುತ್ತದೆ. ಆದರೆ ಮಂಗಳನ ಬದಲಾವಣೆಯಿಂದಾಗಿ ಕುಜ ಸೆಪ್ಟೆಂಬರ್ 17ನೇ ತಾರೀಕುವರೆಗೂ ನಿಮ್ಮ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನ, ವಾಕ್ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಇರ್ತಾನೆ. ಸೆಪ್ಟೆಂಬರ್ 18ನೇ ತಾರೀಕಿಗೆ ತೃತೀಯ ಭಾವ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಕುಜನ ಬದಲಾವಣೆಯಿಂದಾಗಿ ಮನಸ್ಸು ಚಂಚಲವಾಗದಂತೆ ಎಚ್ಚರ ವಹಿಸುವುದು ಮತ್ತು ಕಟ್ಟುನಿಟ್ಟಾದ ಟೈಮ್ ಟೇಬಲನ್ನು ನೀವು ಪಾಲಿಸುವುದರಿಂದ ಅನುಕೂಲವನ್ನು ಪಡೆಯಬಹುದು. ಹಿರಿಯರ ಮಾರ್ಗದರ್ಶನ ಪಡೆಯುವುದು ತುಂಬಾ ಮುಖ್ಯ. ಸಂಬಂಧದಲ್ಲಿ ಹೇಳಬೇಕಾದ್ರೆ ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಪೂರಕವಾದ ಆಶೀರ್ವಾದಗಳು ದೊರೆಯಲಿವೆ. ಇದು ನಿಮ್ಮ ರೋಮಾಂಚನಕಾರಿ ಜೀವನವನ್ನು ಪ್ರೋತ್ಸಾಹದಾಯಕವಾಗಿ ಮತ್ತು ಸ್ಥಿರವಾಗಿರುತ್ತದೆ. ಕುಟುಂಬದ ಸಾಮರಸ್ಯ. 3ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಒಡಹುಟ್ಟಿದವರೊಂದಿಗೆ ಅಥವಾ ಹತ್ತಿರದ ಸಂಬಂಧಿಕರೊಂದಿಗೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಅಥವಾ ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡಬಹುದು. ತಾಳ್ಮೆ ಮತ್ತು ಶಾಂತಿಯುತ ಸಂವಹನವು ಶಾಂತಿಯನ್ನು ಕಾಪಾಡುತ್ತದೆ. ಸೂರ್ಯನ ಮತ್ತು ಗ್ರಹಗಳ ಸ್ಥಾನಗಳ ಸಹಾಯದಿಂದ ಆರೋಗ್ಯದ ವಿಚಾರದಲ್ಲಿ ಸಾಮಾನ್ಯವಾಗಿ ಸ್ಥಿರವಾಗಿ ಮತ್ತು ಆರಾಮದಾಯಕವಾಗಿರುತ್ತದೆ ಮತ್ತು ಪ್ರತಿದಿನದ ಸಮತೋಲಿತ ದಿನಚರಿ, ಸ್ವಲ್ಪ ವ್ಯಾಯಾಮ ಮತ್ತು ಯೋಗವನ್ನು ಪಾಲಿಸುವುದರಿಂದ
ನಿಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಕಾಪಾಡಿಕೊಳ್ಳಬಹುದು. ಪರಿಹಾರ ಬಂದು ಪ್ರತಿದಿನ ಓಂ ಬೃಹಸ್ಪತಯೇ ನಮಃ ಅಂತ ಗುರುಮಂತ್ರವನ್ನು 108 ಸಲ ಜಪಿಸಿ ಮತ್ತು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠನೆ ಮಾಡುವುದರಿಂದ ಅಡೆತಡೆಗಳನ್ನು ನಿವಾರಿಸಿ ಮತ್ತು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಹನುಮಾನ್ ಚಾಲಿಸ ಪ್ರತಿದಿನ ಓದಿ ಅಥವಾ ಶನಿವಾರ ಮಂಗಳವಾರ ದಿನ ಓದೋದ್ರಿಂದ ಅಡೆತಡೆಗಳೆಲ್ಲ ನಿವಾರಣೆ ಆಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಧನ್ಯವಾದಗಳು.